ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನೋಡಿ, ನನ್ನ ಮಗಳು ಮೆಹಂದಿ ಹಾಕತ್ತಾಳೆ. ಎಲ್ಲರ ಹೆಸರು ಅವಳೆ ಬರ್ಕೋತಾಳೆ ಗೈಸ್. CHSIDKPL ಅಂತ ನೋಡಿ. ಅವಳು ಎಷ್ಟು ಚೆನ್ನಾಗಿ ಮೆಹಂದಿ ಹಾಕತ್ತಾಳೆ ಅಂತ ನೋಡಿ ಗೈಸ್. ನನ್ನ ಮಗಳು ಮೆಹಂದಿ ಹಾಕೋಣ ರೇಂಜಿಗೆ ಬಂದು ನೋಡಿ. ನಾನು ಸಿಂಪಲಾಗಿ ಮೆಹಂದಿ ಹಾಕಿದ್ದೀನಿ. ನನ್ನ ಮಗಳು ಎಲ್ಲರ ಹೆಸರು ಬರ್ಕೊಂಬಮ್ಮ ಕೈಗೆ ಅಂದು. ಸೊ ಅದಕ್ಕೆ ಎಲ್ಲರ ಹೆಸರು ಇನ್ಶಿಲ್ ಬರ್ಕೊಂಡಿದ್ದೀನಿ ಗೈಸ್. ಚೆನ್ನಾಗಿದೆಯಾ? ಮತ್ತೆ ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ ಮೆಹಂದಿ. ಸಿಂಪಲಾಗಿ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆಯಾ, ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಯಾಕೆ ಅಂದರೆ ನಾಳೆ ಭೀಮ್ ಅಮಾವಾಸ್ಯೆ, ಅವ್ರ ಪಪ್ಪನ ಪಾದ ಪೂಜೆ ಮಾಡಬೇಕಂತೆ. ಸೊ ಅದಕ್ಕೆ ಮಾಡೋಣ ಅಂತ ಇವಾಗ ಮೆಹಂದಿ ಹಾಕೊಂಡಿದ್ದೀನಿ ಖುಷಿಗೆ. ಸುಮ್ಮನೆ ಸಿಂಪಲಾಗಿ ಮನೇಲಿ ಇತ್ತಲ್ಲ, ತುಂಬ ದಿವಸ ಆಗಿತ್ತು ಹಾಕೊಂಡು ಅಂದ್ಬಿಟ್ಟು ಸಿಂಪಲಾಗಿ ಮೆಹಂದಿ ಹಾಕೊಂಡಿದ್ದೀನಿ. ನಮ್ಮ ಚರಿನೂ ಎಲ್ಲರ ಹೆಸರು ಕುಡಿಸ್ಕೊಂಡು ಅವಳು ನೋಡಿ ಹೆಂಗೆ ಮೆಹಂದಿ ಹಾಕತ್ತವಳೆ ಗೈಸ್. ನೋಡಿ, ಈ ವಯಸ್ಸಿಗೆ ಮೆಹಂದಿ ಹಾಕತ್ತವಳೆ ಚರಿ ಮೇಡಮ್ ಅವರು. ಅಲ್ವನ ಬಂಗಾರ? ಕೊಡು, ಮುಂದೆ ಮಾಡ್ಕೊಡ್ತೀನಿ ನೋಡಿ ಗೈಸ್. ನನ್ನ ಮಗಳು ಮೆಹಂದಿ ಹಾಕ್ತಿದ್ದಾಳೆ. ಚರಿ, ನಾಳಿಕೆ ಪಪ್ಪಂದು ಪಾದ ಪೂಜೆ ಮಾಡ್ತೀನಿ. ಹಾಂ, ಅದಕ್ಕೆ ಏನು ಮಾಡೋದು ಇವಾಗ? ಸರಿ, ನಾಳೆ ನನ್ನ ಪಪ್ಪಗೆ ಪಾದ ಪೂಜೆ ಮಾಡೋಣ ಅಂತಿದ್ದೀನಿ. ಮಾಡ್ಲಾ? ಏನ ನಿನಗೂ ಪಾದ ಪೂಜೆ ಮಾಡಬೇಕಾ? ಅಂದರೆ ನಾನು ಪಪ್ಪಗೆ ಮಾಡ್ತೀನಿ, ಪಪ್ಪ ನಿಂಗೆ ಮಾಡ್ಬೇಕು ಪಾದ ಪೂಜೆಯಾ? ಮತ್ತು ಗಿಫ್ಟ್ ಏನು ಕೊಡ್ತೀರಾ ಪಾದ ಪೂಜೆ ಮಾಡಿದ್ಕೆ? ಹಾಂ, ಗೊತ್ತಿಲ್ಲ ಅಂದರೆ ಗಿಫ್ಟ್ ಕೊಡಬೇಕು. ನೀನೇ ಹೇಳಿದ್ ನಿಂಗೆ ಗೊತ್ತಿಲ್ಲ. ಪಾದ ಪೂಜೆ ಮಾಡಿದ್ಕೆ ಗಿಫ್ಟ್ ಕೊಡ್ಬೇಕು ಕಣಪ್ಪ. ಏನು ಗಿಫ್ಟ್ ಕೊಡ್ತೀಯಾ? ಅದೇ ಏನು ಕೊಡ್ತೀಯಾ? ಅದೇ ಏನು? ಸುಯ್ಕ್ ನೋಡಮ್ಮ, ನಂಗೆ ಆವಾಜ್ ಆಗ್ತಾಳೆ. ಕೊಡ್ತೀನಿ ಅಂದ್ಮೇಲೆ ಸುಮ್ಮನೆ ಇರಬೇಕು ಅಂತೇಳಿ. ನಾನು ಅಲ್ಲಾಡ್ಸೋಕೆ ದೂರ ಇದ್ದೀನಿ ತಗೊಳವ. ನಾನೇ ನಿನ್ನ ಹತ್ರಕ್ಕೆ ಬಂದಿಲ್ಲ, ನೀನೇನೇನು ಬಿಡಿಸ್ಕೊತಾ ಇದೀಯಾ ಅಂತ. ನಾನು ಸಿಂಪಲಾಗಿ ಹಾಕೊಂಡಿದ್ದೀನಿ. ನಂದು ಚೆನ್ನಾಗಿದೆ ಮೆಹಂದಿ. ಓಹೋ ಮೇಡಮ್, ನನ್ನ ಮೆಹಂದಿ ಸೂಪರ್ ಮೇಡಮ್, ನನ್ನ ಮೆಹಂದಿ ಸೂಪರು. ಓಕೆ ಗೈಸ್, ಇವಾಗ ನೋಡೋಣ. ನಾನು ಹತ್ರಕ್ಕೆ ಬಂದಿಲ್ಲ, ಎಲ್ಲ ಅಲ್ಲಾಡ್ಸ್ತಿದ್ದೀನವ ನಾನು ನಿನ್ನ. ನಾನು ಏನು ಮಾಡಿದ್ದೀನಿ ನಿಮಗೆ? ನಾನು ಹತ್ರಕ್ಕೆ ಬಂದಿಲ್ವಲ್ಲ ನಿಮಗೆ. ಅಯ್ಯೋ ರಾಮ, ನಾನು ನಿಮ್ಮ ಹತ್ರಕ್ಕೆ ಬಂದಿಲ್ವಲ್ಲ ಬಂಗಾರ, ನಾನು ದೂರದಲ್ಲಿದ್ದೀನಿ. ಏನು ಮಾಡಲಿ ಇವಾಗ? ನೀವು ನೀಟಾಗಿ ಹಚ್ಕೊಳ್ಳಿ. ನೀವು ನೀಟಾಗಿ ಹಚ್ಕೊಳ್ಳಿಲ್ಲ ಅಂದರೆ ನಾನೇನು ಮಾಡಲಿ ಇವಾಗ ಹೇಳಿ? ನೀವು ನನ್ನ ಮೇಲೆ ದೂರ ಹೊರಿಸ್ತೀರಲ್ಲ. ನಾನು ನಿಮ್ಗೆ ತುಂಬ ದೂರನೇ ಇದ್ದೀನಿ, ಡಿಸ್ಟರ್ಬ್ ಆಗುತ್ತೆ, ಅಲ್ಲಾಡಿಸ್ಬಿಡ್ತೀನಿ ಅಂತ. ಮತ್ತೆ ನನ್ನ ಮೇಲೆ ಸುಳ್ಳು ಹೇಳ್ತೀರಲ್ಲ ನೀವು. ಹಾಳಾಯ್ತಾ? ನನ್ನ ಹತ್ರಕ್ಕೆ ಬಂದು ತೋರಿಸಿದ್ದು ಹಿಂಗೆ ದೂರದಿಂದ ಹಿಂಗೆ ಹಿಡ್ದಿದ್ದು, ಅದು ಹೆಂಗೆ ಹಾಳಾಗ್ಬಿಡುತ್ತೆ? ನಾನು ನಿಮ್ಮನ್ನು ಟಚ್ಚೇ ಮಾಡಿಲ್ಲ, ನೀವು ಹಾಳು ಮಾಡ್ಕೊಂಡು ನನ್ನ ಹಾಳಾಯ್ತು ಅಂತೀರಲ್ಲ. ನಾನು ಮಾಡಿಲ್ಲ, ಏನಿಲ್ಲ. ನೋಡಿ ಗೈಸ್, ಈ ಥರ ಹಾಕೊಂಡೆ ಮೆಹಂದಿ. ಚೆನ್ನಾಗಿದೆಯಾ? ಇಲ್ಲಿಗೆ ಈ ಥರ ಹಾಕೊಂಡೆ. ಮತ್ತು ಸೈಡ್ ಡಿಸೈನ್ ನನಗೆ ತುಂಬ ಇಷ್ಟ. ಸ್ಟಾರ್ 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 ಲೋಕ. ನೋಡಿ ಹೇಗಿದೆ ನನ್ನ ಮೆಹಂದಿ, ಸೂಪರಾ? ನನಗೇನೋ ಇಷ್ಟ ಆಯಿತು. ಸಿಂಪಲ್ಲಾಗಿದೆ ಅಂತ ಅನ್ನಿಸ್ತೈತೆ. ಸಿಂಪಲಾಗಿ ಎಲಿಗೆಂಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತೈತೆ. ನಿಮಗೆ ಅಂತ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಸೂಪರ್ ಅಲ್ಲ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ತಮ್ಮನೇ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಅಂತ. ದೋಸೆ ಮಾಡ್ತಾಯಿದ್ದೀನಿ. ಇವತ್ತು ಭೀಮ್ ಅಮಾವಾಸ್ಯೆ ಟೈಮ್ ಆಗೋಯ್ತು, ಅದಕ್ಕೆ ದೋಸೆ ಮಾಡ್ತಾಯಿದ್ದೀನಿ. 11:30 ಆಯಿತು. ಇವಾಗ ತಿಂಡಿ ತಿಂತಾಯಿದ್ವಿ ಗೈಸ್. ನೋಡಿ ನಮ್ಮ ಯಜಮಾನ್ರು ತಳಪ ಚಟ್ನಿ ಮಾಡೋಕ್ಕೂ ಆಗಲಿಲ್ಲ. ಸೊ ರಾತ್ರಿ ಸಾಂಬಾರು ಮಾಡಿದ್ದು, ನುಗ್ಗೆಕಾಯಿ ಸಾಂಬಾರು. ಸೊ ಹಂಗಾಗಿ ಅದನ್ನೇ ಮಾಡ್ಕೊಡ್ತಾಯಿದ್ದೀನಿ. ಇಷ್ಟೊತ್ತಿಗೆ ಕೆಲಸಕ್ಕೆ ಹೋಗಿರೋರು ಏನಕ್ಕಿಲ್ಲ ಅವ್ರೆ ಅಂತ ಥಿಂಕ್ ಮಾಡ್ತಿದ್ದೀರಾ? ಹೇಳ್ತೀನಿ ಗೈಸ್ ಏನಕ್ಕೆ ಅಂತ. ಅವರೆಲ್ಲ ತಿಂಡಿ ತಿಂದು ಅವ್ರಿಗೆಲ್ಲ ಹೋಗಿ ಕೊಡ್ತೀನಿ. ಸರಿಗೂ ಇಟ್ಟಿದ್ದೀನಿ ನೋಡಿ. ಸರಿನೂ ಬೇಗ ತಿನ್ನಬೇಕು. ಇವಾಗ ನಾನು ತಿಂಡಿ ತಿಂದ್ಬಿಟ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಓಕೆನಾ? ಸರಿ, ಇವತ್ತೇನವ ಭೀಮ್ ಅಮಾವಾಸ್ಯೆ, ಭೀಮ್ ಅಂತಾರ ಕೂತವ್ರೆ ಪಪ್ಪ. ನಾವಿನ್ನೂ ಪೂಜೆನೇ ಮಾಡಿಲ್ಲ. ಇಷ್ಟೊತ್ತಿಗೆ ಪೂಜೆ ಎಲ್ಲ ಆಗಿರ್ಬೇಕಿತ್ತು, ನಾವು ಅಂದ್ಕೊಂಡ್ರೋ ಪ್ಲ್ಯಾನ್ ಹಂಗೆ. ಬಟ್ ಆದರೆ ಇವಾಗ ಗೆದ್ದಿದ್ದೀವಿ ಗೈಸ್. ಇನ್ನೂ ಮಾಡೋಕ್ಕಾಗಲ್ಲ, ಸಿಚುವೇಶನ್ ನಾವು ಅಂದ್ಕೊಂಡಂಗೆ ಇರಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಸಂಜೆ ಹಂಗೆ ಮಾಡೋಣ ಅಂದ್ಬಿಟ್ಟು ತಿಂಡಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ತಿಂಡಿ ಮಾಡ್ಕೊತಾ ಇದ್ದೀನಿ. ದೋಸೆ ನೋಡಿ ಗೈಸ್, ನನ್ನ ಮೆಹಂದಿ ಹೆಂಗತ್ತೈತೆ ಅಂತ. ಈ ಥರ ಹೆಂಗತ್ತೈತೆ, ಚೆನ್ನಾಗತ್ತೈತೆ ಮೆಹಂದಿ. ಹಂಗೆ ಇಲ್ಲಿ ಚೆನ್ನಾಗೂ ಚುಚ್ಚವ್ರೆ, ಏನು ಮಾಡೋಕ್ಕಾಗಲ್ಲ. ಹೇಳ್ತೀನಿ ನಿಮಗೆ ಸ್ಟೋರಿ ಏನಾಯಿತು ಅಂತ. ಮೇಲ್ ಬರ್ತಾರೆ ಬನ್ನಿ. ಓಕೆ ಗೈಸ್, ಬಂಡಿ ಮಕ್ಕಳಮ್ಮಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡೋರೆ ನೋಡಿ. ಎಲ್ಲಿಂದ ಕಿವು ಪಾಪ? ಇಲ್ಲೇ ಹೋಗ್ಬೇಕು ನಾವು ತಡೆ ಬರ್ಸೋಕ್ಕೆ.
ಈ ಕ್ಯೂವೆ ಇಲ್ಲಿ ಇಲ್ಲೇ ನಡಿ ಇಲ್ಲೇ ಇಲ್ಲಿ 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 ಇಲ್ಲಿಂದ ನಡಿ ಪಾಪ. ನೋಡಿ ಜನ ಎಲ್ಲ ಎಷ್ಟೊಂದು ಜನ ಅವರೇ. ಇವತ್ತಿಲ್ಲೆಲ್ಲ ಕ್ಯೂ ಇರುತ್ತೆ. ನಾವು ಮಧ್ಯಾಹ್ನ ಬಂದಿದ್ದೀವಿ. ಹಾಂ, ಇಲ್ಲಿ ಎಂಟ್ರಿಗೆ ತಡೆ ಬಡ್ಸೋಕೆ ಈ ಕಡೆಗೆ ಹೋಗ್ಬೇಕು. ತಡೆ ಬಡ್ಸ್ಕೊಂಬರೋಣ ಅಂತ ಹೋಯ್ತಾ ಇದ್ದೀವಿ. ಸೀರೆ ಹಾಕಿ ಬಂದಿದ್ದೀನಿ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡಿ ಜನ ಎಷ್ಟೊಂದು ಜನ ಅವರೇ. ನೋಡಿ ಇಲ್ಲಿ ಫುಲ್ ಎಲ್ಲ ಸಖತ್ತಾಗಿ ಅಲಂಕಾರ ಮಾಡೋರೆ. ತಲೆಯಲ್ಲಿ ಏನಿರ್ಬೋದು ನೋಡಿ, ಅಡುಗೆ ಎಲ್ಲ ಮಾಡ್ತವ್ರೆ. ಇಲ್ಲೆಲ್ಲ ಹಾಕಿ ಇಲ್ಲೆಲ್ಲ ಫೋಟೋ ತಕ್ಕೋತವ್ರೆ ನೋಡಿ. ಎಂಟ್ರೆನ್ಸ್ ಹೂವ ಬಿಟ್ಬಿಟ್ಟು ಬಾ ಬಾ ಬಾ, ಬೇಗ ಹೋಗೋಣ ಬಾ, ಮತ್ತೆ ಬರೋಣ ಬಾ, ಮತ್ತೆ ಬರೋಣ ಬಾ, ಮತ್ತೆ ಬರೋಣ ಬಾ. ನೋಡಿ ಗೈಸ್, ಇಲ್ಲೆಲ್ಲ ಅಲಂಕಾರ ಎಲ್ಲ ಮಾಡೋರೆ. ಇಲ್ಲೆಲ್ಲ ನೋಡಿ, ಅಲ್ಲೂ ಚೆನ್ನಾಗಿದೆ. ಇವಾಗ ನಾವು ಆ ಕಡೆ ಹೋಗೋಣ. ನೋಡಿ ಗೈಸ್, ತಡೆ ಹೊಡಿಯೋಕೆ ಎಷ್ಟೊಂದು ಜನ ಇದ್ದಾರೆ ಅಂತ. ನಮ್ಮ ಮನೆಯವರು ಎಲ್ಲೋ ಹೋದ್ರೂ ಕಾಣಿಸ್ತಾ ಇಲ್ಲ, ನೋಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಪ್ಪ, ಯಾವ ಕಡೆ ಹೋದ್ರು ಅಂತ ಗೊತ್ತಾಯ್ತಾ ಇಲ್ಲಲ್ಲ ಗೈಸ್, ಇಷ್ಟೊಂದು ಜನ ಇದ್ದಾರೆ. ನೋಡಿ ಎಷ್ಟು ಜನ ಇಲ್ಲ, ಜಗಳ ಆಡ್ತವ್ರೆ, ಫೈಟ್ ಆಡ್ತವ್ರೆ ಅಲ್ವಾ. ಎಷ್ಟಿದೆ? ಅಯ್ಯೋ, ಎಳ್ಕವಳಿಂದ ಕುಡ್ ಕಾಲಿನ ಮಾಡಿಲ್ಲ. ಎಳ್ಕೊಳವ, ಎಳ್ನೀರು ಕುಡಿಸ್ತವ್ರೆ ಗೈಸ್ ಅವರಪ್ಪ. ಬಡ್ಡಿ ಮಕ್ಕಳಂಗೆ ಹೋಗ್ಬಂದಲ್ಲ, ಹೋಗ್ಬೇಕಾರೆ ಇಲ್ಲೇ ನೋಡೋದು ಎಣ್ಣೆ ನೋಡಿ ಎಣ್ಣೆ ಕುಡಿತಾರೆ. ಅವ್ಳು ಮನೆಗಿದ್ದು ಇವಾಗ ಎದ್ದು ಅವಳಿಗೆ ಕುಡಿಸ್ತೀನಿ. ನಾವು ನಮ್ಗೆ ಎಣ್ಣೆ ಕುಡಿದು ಮಳೆನೂ ಬರ್ತೈತೆ, ಚಳಿನೂ ಆಗ್ತೈತೆ, ಅದ್ರಲ್ಲಿ ಎಣ್ಣೆನೂ ಕುಡಿದು ಗೈಸ್. ಸಾಕು ಬಿಡು, ಆಯಿತು ಅಂತ ಅದಕ್ಕೆ ಇವಾಗ ಇರ್ತೀವಿ ಆಯಿತಾ. ನಾನು ಪಾದ ಪೂಜೆ ಮಾಡ್ತೀನಿ, ಇಲ್ಲೇ ಹೋಗಿ ಪಾದ ಪೂಜೆ ಮಾಡಬೇಕು. ಸ್ವಲ್ಪ ಕುಡಿಯವಾ. ಓಕೆ ಗೈಸ್, ಪಾದ ಪೂಜೆ ಮಾಡ್ತಿದ್ದೀನಿ ನೋಡಿ. ಎಷ್ಟು ದಿವಸದಿಂದ ತೊಳೆದಿಲ್ವಪ್ಪ ಕಾಲ. ಏನಮ್ಮ ನೀನ್ ತೊಳೆದಿದ್ದೀನಮ್ಮ, ಹಿಂಗೆ ಯಾವ ಥರ ಹಣ್ಣಿಗೆ ಆ ಕಡೆ ಇಲ್ಲ ಅನ್ನೋದೇನು, ಅದೇನೈತೆ ನೀನು ಮಾಡಿದ ಅಣ್ಣ ಏನಾದ್ರು ಗಿಫ್ಟ್ ಕೊಡೋದ ನಿಂಗೆ? ಜೀವನದಾಗ ಕೊಡ್ತಾರೆ. ನನಗೆ ಜೀವನದಾಗ ಕೊಡಲ್ವಾ? ಜೀವನದಾಗ ಕೊಡಲ್ಲ. ಆಗ ದುಡ್ಡು ಬೇರೆ ಒಂದೇ ಒಂದು ರೂಪಾಯಿ ಕೊಟ್ಟರು. ನೋಡಿ ಗೈಸ್, ಪಾದ ಪೂಜೆ ಮಾಡ್ತಾ ಇದೀನಿ. ಬಂದಾಗ ಮಾಡ್ತೀನಿ, ಏನು ಅನ್ಕೋಬೇಡಿ. ಕೂಡ್ಸಪ್ಪ ಕಾಲ ಒಳ್ಳೇದು ಮಾಡಪ್ಪ. ಅಲಂಕಾರ ಅಲಂಕಾರ ಮಾಡ್ತಿದ್ದೀನಿ. ಇದೆಲ್ಲ ಆಯ್ತಾ? ಇದು ಅಕ್ಷತೆ. ಗಿಫ್ಟ್ ಬರ್ದಲ್ಲಿ ಹೇಗೆ ಕೊಡ್ಬೇಕು ಆಯ್ತಾ? ಬಾರಮೇ ಕಡೆಗೆ ಜಾಸ್ತಿ ಗಿಫ್ಟ್ ಕೊಡ್ತಾರೆ ಅಂತ ಪೂಜೆ ಮಾಡ್ತೀವಿ. ನೋಡಿ ರೋಲ್ ಆಯ್ತೈತಿ ತಾನೆ. ಈಗ ಎಲ್ಲಾ ಕಡೆ ತುಂಬಾ ಒಬ್ಬ ಎದ್ರುಕೊಂಡ. ಏನಂತ ಆಶೀರ್ವಾದ ಮಾಡ್ದಪ್ಪ. ಆಶೀರ್ವಾದ ಮಾಡ್ಬೇಕಾದ್ರೆ ಇದನ್ನ ಹಾಕ್ಬೇಕು. ಈಗ ಇನ್ನೊಂದ್ಸಲ ಮಾಡು.
ಅವ್ವಾ ಮಗ ಗಿಫ್ಟ್ ಕೊಡಿ. ಓ ಮೈ ಗಾಡ್, ಒಂದು ಫೋಟೋ. ಸರಿ, ಏನೇನೈತೆ ಲಿಪ್ಸ್ಟಿಕ್ಕು, ನೈಲ್ ಪಾಲಿಶು, ನಮಗೆ ಕಾಲುಂಗ್ರ ಎರಡು ತಗೊಂಡ್ಬಂದಿದ್ದು ಈಗ ಹೊಸ ಕೊಡ್ಸಿರೋದು ಸುಳ್ಳು ಗೈಸ್ ಅವತ್ತು. ಬಟ್ ಆದ್ರೆ ಇದಕ್ಕೆ ಅಂತ ಒಂದು ಎಕ್ಸ್ಟ್ರಾ ತಗೊಬಂದಿದ್ದು, ಒಂದು ಹಾಕಿದ್ದೀನಿ. ಆಮೇಲೆ ಇದೊಂದು ಜೊತೆ, ಆಮೇಲೆ ಬಳೆ, ಆಮೇಲೆ ನೈನ್ ಪಾಲಿಶ್ ಇವಾಗ ಹೋಗಿ ತಗೊಬಂದ್ರು. ಆಮೇಲೆ ಇದು ಲಿಪ್ಸ್ಟಿಕ್. ಇದು ಸೀರೆ ಚೆನ್ನಾಗಿ ಕಾಣಿಸ್ತಿತ್ತು, ಗೊತ್ತಿಲ್ಲ, ಹೊಲ್ಸ್ಕೋಬೇಕು. ಗೌರಿ ಹಬ್ಬಕ್ಕೆ ಇರಬೇಕಾದ್ರು ಚೆನ್ನಾಗಿ ಕಾಣುವ ಸೀರೆ. ಇದು ಸೀರೆ ಸೀರೆ ಈ ಸೀರೆ ನೋಡ್ಕೋಬೇಕಿತ್ತ? ಬ್ಲೌಸ್ ಏನು ಹೊಲ್ಸಿಲ್ವಲ್ಲವ? ತುಂಬಾ ಚೆನ್ನಾಯ್ತಂತೆ. ಅದ್ಯಾವ ಕುಡ್ಕೊಂಡೆ? ಆಯ್ತು ಬಿಡವ, ಆಯ್ತು ಬಿಡವ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಧನ್ಯವಾದಗಳು. ಇನ್ನು ಮ್ಯಾಟ್ರ್ ಐತೆ, ಅದೇನಂತ ಹೇಳ್ತೀನಿ, ಸ್ವಲ್ಪ ವೇಟ್. ಓಕೆ ಗೈಸ್, ಇವತ್ತು ಈ ಥರ ಪೂಜೆ ಮಾಡಿದ್ದೀನಿ ನೋಡಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಭೀಮ ಅಮಾವಾಸ್ಯೆ ರಾಯರಿಗೆ ಈ ಥರ ಪೂಜೆ ಮಾಡಿ ಆಮೇಲೆ ನಮ್ಮ ಯಜಮಾನ್ರಿಗೆ ಪೂಜೆ ಮಾಡಿದ್ದೀನಿ. ಓಕೆ, ಚೆನ್ನಾಗಿದೆಯಾ? ಓಕೆ ಗೈಸ್, ಇವಾಗ ಆಲ್ರೆಡಿ ನಿಮಗೆ ತಮ್ಮಲೇ ನೋಡೇ ಗೊತ್ತಾಗಿರುತ್ತೆ. ಇವತ್ತು ಭೀಮ ಅಮಾವಾಸ್ಯೆ ಪೂಜೆನೂ ಆಯಿತು, ಟೆಂಪಲ್ಗೆ ಹೋಗಿ ಬಂದ್ವಿ, ಎಲ್ಲ ಆಯಿತು. ಬಟ್ ಏನೋ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ. ನಾಮೇ ಇಲ್ಲ, ನಂಗೆ ಸೈಡಿಗೆ ಹೋಗ್ಬಿಟ್ಟೈತಿ. ಇವ್ರಿಗಂತೂ ಇಳಿತೈತೆ ಪುಣ್ಯಾತ್ಮ. ನೋಡಿ, ಮೆಹಂದಿ ಈ ಥರ ಹಚ್ಚಿದ್ದೀನಿ. ಚರಿತು ಚರಿದು ಆ ಥರ ಹತ್ತೈತೆ ನೋಡಿ. ನಿನಗೇನು ಮೆಹಂದಿ ಹಚ್ಚನಪ್ಪ, ನಂದು ಈ ಥರ ಐತೆ ನೋಡಿ ಗೈಸ್. ಏನದು, ಏನ್ ಮಾಡ್ತಾ ಇದ್ರು ಅಪ್ಪನ ಮಗಳುವೆ? ಓಕೆ ಗೈಸ್, ಇವಾಗ ಏನು ಅಂತ ಅಂದ್ರೆ ಭೀಮ ಅಮಾವಾಸ್ಯೆಗೆ ಫುಲ್ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡೋಣ, ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ, ಹಂಗೆ ಹಿಂಗೆ ಅಂತ ರಾತ್ರಿ ಎಲ್ಲ ಪ್ರಿಪೇರ್ ಆಗಿ ಎಲ್ಲ ತಂದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಓಕೆನಾ? ಇರೋ ಚರಿ ಒಂದ್ ನಿಮಿಷ ಡಿಸ್ಟರ್ಬ್ ಮಾಡಬಾರ್ದು. ಹೇಳು ಪಾಪ ಅವಳಿಗೆ. ಬಿಡು, ಅವಳು ರೆಡಿ ಮಾಡ್ತಾರೆ. ಹಿಂಗ್ ಸೈಡ್ ಇಂದ ರೆಡಿ ಮಾಡಿ, ಹಿಂಗೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಬೆಳಗ್ಗೆ ಬೇಗನೆ ಅವ್ರ ಕೆಲ್ಸಕ್ಕೆ ಹೋಗೋದಕ್ಕೆ ಪೂಜೆ ಮಾಡೋಣ, ಹಂಗೆ ಹಿಂಗೆ ಅಂತೆಲ್ಲ ರೆಡಿ ಮಾಡಿ ಪ್ರಿಪ್ರೇಷನ್ ಆಗಿ ಮಲಗಿದ್ದೆ ಗೈಸ್. ಮಲ್ಕೊಳ್ಳೋದಕ್ಕೆ 12 ಗಂಟೆ ಆಗೋಯ್ತು. 1 ಅವರ್ ನಿದ್ದೆ ಬಂತು. 1 ಗಂಟೆಗೆ ಎಚ್ಚರಿಕೆ ಆಯ್ತು ಗೈಸ್. ಇದೇನೋ ಸ್ಟಾರ್ಟ್ ಆಯ್ತು. ನನಗೆ ಮೀಟರ್ ಆಫ್ ಆಗೋಯ್ತು. ಆಯ್ತಾ, 1 ಅವರ್ ವಾಶ್ರೂಮ್ಗೆ ಹೋಗಿ ಬಂದೆ, ಸ್ವಲ್ಪ ದೊಡ್ಡಾಡ್ದೆ, ನೀರು ಕುಡ್ದೆ. 1 ಗಂಟೆ ಇದ್ದಿದ್ದು 2 ಗಂಟೆ ಆಯ್ತು, 2:30 3 ಗಂಟೆ ಆಗೋಯ್ತು. ಬಟ್ ಆದ್ರೆ ಇವ್ರು ನೆಬ್ಬರ್ಸಿರ್ಲಿಲ್ಲ ಸುಮ್ಮನೆ ಗ್ಯಾಸ್ಟ್ರಿಕ್ಕಿಗೆ ಹಂಗೆ ಹಿಂಗೆ ಅಂತ. ನನಗೆ ನೋಡಿದ್ರೆ ಏನಪ್ಪ, ನಾಳೆ ನೋಡಿದ್ರೆ ಭೀಮ ಅಮಾವಾಸ್ಯೆ. ಓಕೆ, ಡಿಸ್ಟರ್ಬ್ ಮಾಡ್ಬೇಡಿ. ಇದು ನಾಳೆಗೆ ನೋಡಿದ್ರೆ ಭೀಮ ಅಮಾವಾಸ್ಯೆ ಏನಪ್ಪ ಹಿಂಗಾಯ್ತು ಅಂದ್ಬಿಟ್ಟು ನನಗೆ ಏನೇನೇನೋ ಜ್ಞಾನ ಗೈಸ್. ನನಗೆ ನಂಬ್ತಿರೋ ನಂಬಲ್ವೋ, ನನಗೆ ಮೀಟ್ರಿ ಆಫ್ ಆಗೋಯ್ತು. ನಾನು ಇವ್ರ ಮುಖ ನೋಡ್ತಿದ್ದೀನಿ, ಮಲಗಿದ್ದೀನಿ, ಇವ್ರ ಮುಖ ನೋಡ್ತಿದ್ದೀನಿ, ಏನಪ್ಪ ಇವತ್ತೇ ಹಿಂಗಾಗೋಯ್ತು ನನಗೆ, ಹಂಗೆ ಹಿಂಗೆ ಅಂತ ಸಖತ್ತು ಬೇಜಾರನ್ನು ಆಯ್ತು. ಒಳಗೆ ಬಂತು. ಆಮೇಲೆ ಸ್ವಲ್ಪ ಹೊತ್ತು ಒಡ್ಡಾಡ್ತಿದ್ದೆ, ಸರಿ ಹೋಯ್ತಿತ್ತು. ಆಮೇಲೆ ಸ್ವಲ್ಪ ಹೊತ್ತು ಇಲ್ಲಿ ಸೈಡ್ ಹಿಂಗೆ ಇಟ್ಕೊಳ್ಳೋದು ಬಿಡೋದು, ಹಿಂಗೆ ಇಟ್ಕೊಳ್ಳೋದು ಬಿಡೋದು, ಹಂಗೆ ಆಯ್ತಾಯ್ತು. ಆಮೇಲೆ ಇವ್ರು ನೆಬ್ಬಿಸ್ಬಿಟ್ಟೆ, ಪಾಪ ನಂಗೆ ಆಯ್ತಲ್ಲ, ಇದೇನೋ ಹೋಯ್ತೈತೆ ನಡಿ ಅಂತ. ಅಲ್ಲಿ ಹಾಸ್ಪಿಟ್ಲಿಗೆ ಹೋಗೋದು ಬೇಡ, ಗ್ಯಾಸ್ಟ್ರಿಕ್ ಇರ್ಬೇಕು ಅಂದ್ಬಿಟ್ಟು ಗ್ಯಾಸ್ಟ್ರಿಕಿನ ಮಾತ್ರನೂ ಕುಡಿದಿದ್ದೆ. ಓಕೆನಾ? ಅದು ಗ್ಯಾಸ್ಟ್ರಿಕಿನ ಮಾತ್ರ ಕುಡಿದ್ರೂ ಕಮ್ಮಿನೇ ಆಗಂಗಿಲ್ಲ. ಏನಾದ್ರು ಹೇಳಪ್ಪ, ನಿಂಗೆ ಏನ್ ಅನ್ನಿಸ್ತು ಅಂತ. ಕಮ್ಮಿನೇ ಆಗ್ಲಿಲ್ಲ. ಆಮೇಲೆ ಲಾಸ್ಟ್ ಫೈನಲಿ 3:30 ರಾತ್ರಿ, ಬೆಳಗಿನ ಜಾವ 3:30 ಹಾಸ್ಪಿಟ್ಲಿಗೆ ಹೋದ್ವಿ. ಹೋಗ್ಬಿಟ್ಟು ಗ್ಲೂಕೋಸ್ ಹಾಕಿದ್ರು. ಅಲ್ಲಿ ಗ್ಲೂಕೋಸ್ ಹಾಕ್ಬಿಟ್ಟು ECG ಎಲ್ಲ ಚೆಕ್ ಮಾಡಿದ್ರು. ECG ಎಲ್ಲ ನಮ್ಗೆ ECG ಚೆಕ್ ಮಾಡ್ಬೇಕು ಅಂತ ಮೀಟರ್ ಆಫ್ ಆಗೈತಿ, ಏನಾಗೋಯ್ತು. ಯಾಕೆಂದ್ರೆ ನಾವು ರಾತ್ರಿ ಹೊತ್ತು ಒಂದ್ ದಿವಸನೂ ಹುಷಾರಿಲ್ಲ ಅಂತ ಮಿಡ್ನೈಟ್ ನಾವ್ ಯಾವತ್ತೂ ಓದಾರಲ್ಲ ಅಲ್ವಾ ಪಾಪ? ಓದಾರಲ್ಲ. ಅಲ್ಲಿ ಬಂದ್ರೆ ಇಲ್ಲ, ನಾರ್ಮಲ್ ಐತೆ ಗ್ಯಾಸ್ಟ್ರಿಕ್ಕಿಗೆ, ಹಂಗೆ ಹಿಂಗೆ ಅಂತ ಅಂದ್ರೆ ಮಾತ್ರೆ ಕೊಟ್ರು. ಅದು ಅಂದ್ಬಿಟ್ಟು ಮಾತ್ರ ಇಸ್ಕೊಂಡು ಮತ್ತೆ ರಿಟರ್ನ್ ಎಷ್ಟು ಗಂಟೆಗೆ ಬಂದು ಪಾಪ ಮನೆಗೆ? 3:30 ಹೋದರು. 5 ಗಂಟೆಗೆ ವಾಪಸ್ ಬಂದು ಒಂದು ಗ್ಲುಕೋಸು ಹಾಕಿದ್ರು. ವಾಪಸ್ ಬಂದ್ವಿ. ಪಾಪ ಈಗ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು. ನಂಗೆ ಎದೇನೋ ಅಂತ ಎಬ್ಬರಿಸಿದ್ನಲ್ಲ, ಅವ್ನಿಗೆ ತಲೆಯಲ್ಲಿ ಏನ್ ಮಾಡ್ತಾ ಇತ್ತು? ಏನ್ ಅನ್ನಿಸ್ತು? ಇನ್ನೇನ್ ಅನ್ಸುತ್ತೆ ಅಷ್ಟೊತ್ತಲ್ಲಿ? ಅಲ್ಲಿ ಏನ್ ಅನ್ನಿಸ್ತು ಹೇಳು? ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಪಾಪ ನಾನು. ಏನ್ ಅನ್ನಿಸ್ತು? ಇನ್ನೇನ್ ಅನ್ಸುತ್ತೆ? ನಾರ್ಮಲ್ ನಾವು ಇರ್ಬೇಕು ಅನ್ಕೊಂಡೆ ಅಷ್ಟೇ. ಅಲ್ಲ, ನಿಂಗೆ ಹೆದರಿಕೆ ಆಗೋದು ಏನೋ ಬೆಳಿಗ್ಗೆ ಇಷ್ಟೊತ್ತಲ್ಲಿ ಎದೇನೋ ಬಂದೈತಿ ಹಂಗೆ ಹಿಂಗೆ ಅಂತ ಏನು ಅನಿಸ್ತಿಲ್ಲ ನಿನಗೆ? ಸ್ವಲ್ಪ ಆಯ್ತು ನೋಡ್ದ ಅಪ್ಪನ ಮಗಳು ಆಟಾಡ್ತಾ ಇದ್ರಲ್ಲ, ಯಾರೋ ಒಮ್ಮಕ್ಕಿದ್ದು. ಓಕೆ, ಏನನ್ನಿಸ್ತು ಪಾಪ? ನಿಜ ಹೇಳು ಪಾಪ, ನಿಂಗೆ ಮೀಟ್ ಆಫ್ ಆಯ್ತು? ಸ್ಟಾರ್ಟಿಂಗ್ ಭಯ ಆಯ್ತು. ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ECG ಮಾಡಿದ್ಮೇಲೆ ಹೇಳಿದ್ರಲ್ಲ ನಾರ್ಮಲ್ ಐತೆ, ಅದೇನೆಲ್ಲ ಗ್ಯಾಸ್ಟ್ರಿಕ್ ಅಂತ. ಆಮೇಲೆ ನಾನು ಅಲ್ಲ, ಇಲ್ಲಿಂದ ಏನಪ್ಪ ಇಷ್ಟೊತ್ತಿನಲ್ಲಿ ಇವಳು ಎದ್ಬಿಟ್ಟು ಹಿಂಗಂತವಳೆ, ಏನು ಎತ್ತಕತ್ತೆ ನಿಂಗೆ ಬೆವ್ರು ಬರೋದು, ಏನೋ ಆಗೋಗ್ಬಿಡ್ತು ಹಂಗೆ ಹಿಂಗೆ, ಅದೆಲ್ಲ ಏನು ಫೀಲ್ ಬರಲಿಲ್ಲ ಪಾಪ ನಿಂಗೆ? ಆ ಥರ ಏನಿಲ್ಲ, ಲೈಟಾಗಿ ಭಯ ಆಯ್ತು. ಆಮೇಲೆ ಅದೆಲ್ಲ ನಾರ್ಮಲ್ ಬಿಡು, ಏನಿರಲ್ಲ ಅಂತ. ನಾರ್ಮಲ್ ನಾನು ಮಿಸ್ ಆಗಿದ್ರೆ ಡಮ್ಮ ತಿಂದಲ್ಲ ಗುರು ಗೋವಿಂದ.
ನನ್ ಮಿಸ್ ಆಗಿದ್ರೆ ನಮ್ಮ ಭೀಮ್ ಅಮಾವಾಸ್ಯೆ ಭೀಮನ್ ಪೂಜೆ ಮಾಡ್ಬೇಕು, ಭೀಮ್ ಅಂತ ಗಂಡ ಕೊಟ್ಟವನೇ ದೇವರು ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ದೀನಿ. ಸರಿ ಹಂಗೆಲ್ಲ ಕೀಳ್ಬಾರ್ದು, ಸರಿ ಸುಮ್ನೆ ಇರು, ಅದೇ ಕೊಡ್ತೀನಿ. ಸುಮ್ಮನೆ ಇರ್ಬೇಕು ನೀನು. ಹೋಗಿ ನೀನು ಅಲ್ಲಿಗೆ ಹೋಗಿ ಆಟ ಆಡು. ಹಂಗಂತ ಏನು ಅನಿಸ್ತಿಲ್ಲ. ಇಲ್ಲ ಗೈಸ್, ಇವರು ಬೆಳಗ್ಗೆ ಬಂದ್ಬಿಟ್ಟು ನನ್ನ ತಪ್ಕೊಂಡು ರಾಣಿ ಒಂದ್ ಸೆಕೆಂಡ್ ನಂಗೆ ಭಯ ಆಗೋಯ್ತು ರಾಣಿ ಅಂತ ಹೇಳಿದ್ರೆ ಈ ಮುಂದೆ ಏನು ಹೇಳ್ತಿಲ್ಲ. ನಿಜ ತಾನೇ ಪಪ್ಪ, ನಿಜ ಹೇಳು. ಮತ್ತೆ ಇವಾಗ ನೋಡಿದ್ರೆ ಭಯ ಆಗಿಲ್ಲ ಹಂಗೆ ಹಿಂಗೆ ಭಯ ಆಯ್ತು, ಆದ್ರೆ ಅಷ್ಟೊಂದು ಏನಿಲ್ಲ. ಮೀಟರ್ ಆಫ್ ಆಗಿದೆ ಅಂತ ನಿಜ. ನೀವು ನೋಡಿ ಗೈಸ್, ನಾವು ಇದು ತಡ್ಕೊಂಡಿದ್ದೀವಿ. ಏನಿಲ್ಲ ಮುಂದೆ ನಾನು ಏನ್ ವಿಡಿಯೋ ಮಾಡ್ತಿದ್ದೀನಿ. ನೀನು ಅವಳಂಗೆ ಮಂಗಂಗೆ ಕರ್ತಿಯಲ್ಲ ಪಪ್ಪ. ಇದನ್ನೆಲ್ಲ ಹಂಗೆ ಹಾಕ್ತೀನಿ ನೋಡ್, ನಾನು ಏನೋ ಕಟ್ ಮಾಡಲ್ಲ ನೋಡ. ಆಮೇಲೆ ನನ್ ನಿಜ ಏನೋ ಕಟ್ ಮಾಡಲ್ಲ ನೋಡಿದ್ರೆ ಹಿಂಗೆ ಹಾಕ್ತೀನಿ ನಾನು. ಅಷ್ಟೇ ಹೋಗಿ ಬಂದ್ವಿ. ಆಮೇಲೆ ಈಗ ಏನೋ ಈಗ ನೋತೈತ, ಇವಾಗ ನೋವಿಲ್ಲ ಪಪ್ಪ. ಮತ್ತೆ ಆ ಥರದಲ್ಲಿ ನೋವು ಬರುತ್ತೋ ಅನ್ನೋ ಟೆನ್ಷನ್ ಐತೆ. ಒಂದ್ 2-3 ದಿವಸ ತಲೆಯಿಂದ ಹೋಗಲ್ಲ. ಅದು ಗ್ಯಾಸ್ಟ್ರಿಕ್ ಮಾಮೂಲಿ ಅದು ಹಂಗೆ. ಏನೋ ಗೈಸ್ ನನಗೆ ಮಾತ್ರ ಇದು ಮೊಟ್ಟೆ ಮೈಂಡಲ್ಲಿ ಐತೆ. ಏನಪ್ಪ ಒಂದ್ 2 ದಿವಸ ಕಳೆಯೋರ್ಗು ಅರ್ಧ ರಾತ್ರಿ ಮತ್ತೆ ನೋವು ಬಂದ್ಬಿಡುತ್ತಪ್ಪ. ಮಾತ್ರೆ ಎಲ್ಲ ಕೊಟ್ಟವ್ರೆ, ಅದೇ ನಾವಿಂದೆಲ್ಲ ನೋವು ಬಂದ್ರೆ ಪೇನ್ ಕಿಲ್ಲರ್ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ, ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀವಿ, ಬಿಫೋರ್ ಆಫ್ಟರ್ ಅಂತ ಎಲ್ಲ ಕೊಟ್ಟವ್ರೆ. ನೋಡೋಣ. ಅದು ಒಂದ್ 2 ದಿವಸ ತಲೆಯಿಂದ ಹೋಗಲ್ಲ, ಸ್ವಲ್ಪ ಕ್ಯೂರ್ ಆಗ್ಬೇಕು. ಬಟ್ ಏನೋ ಪ್ರಾಬ್ಲಮ್ ಇಲ್ಲ, ಥ್ಯಾಂಕ್ ಗಾಡ್. ನಾನು ಏನಾರು ಸೀರಿಯಸ್ ಆಗಿ ಏನಾರು ಇದೇನೋ ಬಂದು ಅದು ಆಟಿಗೆ ಸಂಬಂಧಪಟ್ಟಿತ್ತು ಅಂತ ಅಂದ್ರೆ ಇವತ್ತು ಭೀಮ್ ಅಮಾವಾಸ್ಯೆ ಹಾಸ್ಪಿಟಲ್ ಮಾಡ್ತಿದ್ರು. ನಾನೇ ಡಮ್ಮಂದಿದ್ದೆ, ಎಲ್ಲ ಹಾಸ್ಪಿಟಲ್ ಮಾಡ್ತಿದ್ದೆ. ಆ ಥರ ಏನಾಗಲ್ಲ, ಕಾಸರಗೋಳದಲ್ಲಿ ಎಲ್ಲಿಂದ ಸಾಯ್ತೀನಿ ಅಂತೀಯ ನಾನು. ಓಕೆ ಗೈಸ್, ಇಷ್ಟೇ ಅಪ್ಡೇಟ್ ಕೊಡ್ಬೇಕಿತ್ತು. ಬಟ್ ಭೀಮ್ ಅಮಾವಾಸ್ಯೆ ಇದ್ದಿದ್ದು ಏನೋ ಹೋಗಿ ಏನೇನೋ ಆಗೋದು. ಬಟ್ ದೇವ್ರ ದೊಡ್ಡನು. ನಾನು ದೇವ್ರ ಹತ್ರ ಒಂದೇ ಕೇಳ್ಕೊಂಡಿದ್ದು, ನನ್ನ ಮಗಳು ಮಂಗಿಂದ ಮುಖ ನೋಡ್ಬಿಟ್ಟು, ರಾಯ್ರೆ ನಾನು ಇವಾಗ ನನ್ನ ಮಗಳು ಮುಖ ನೋಡ್ತಾ ಇದ್ದೀನಿ, ಮತ್ತೆ ಬಂದು ನನ್ನ ಮಗಳ ಮುಖ ಸೇಫ್ ಆಗಿ ನಾನು ನೋಡ್ಬೇಕಪ್ಪ, ಅಷ್ಟು ಕಾಪಾಡ್ಬೇಕಪ್ಪ ಸಾಕು ಅಂತ ಕೇಳ್ಕೊಂಡೆ. ನಿಜ ನನ್ಗೆ ಹೆಂಗ ಅನಿಸ್ಬಿಡ್ತು ಅಂದ್ರೆ ಜೀವ ಬಾಯಿ ಬಂದಿತ್ತು. ಬೇರೆ ಬೇರೆ ಇದೆಲ್ಲ ಬಂದ್ರೆ ಓಕೆ, ಬಟ್ ಇದು ಆರ್ಟ್ ಸಂಬಂಧಪಟ್ಟಂಗೆಲ್ಲ ಬಂದ್ರೆ ನಂಗೆ ನಿಜ ಭಯ ಆಗೋಯ್ತು. ಓಕೆ ಗೈಸ್, ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿರೋಕೆ ತುಂಬ ಹೃದಯ ಧನ್ಯವಾದಗಳು. ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋ ಮಾಡೋಣ. ನಾವೀ ನನ್ನ ಮಗಳು ಎಲ್ಲ ಕೇಳ್ತಾಳೆ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ, ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನನ್ನ ಮಗಳು ನೋಡಿ ಗೈಸ್, ಇವ್ರಿಬ್ಬರು ಹೊಸಿ ಕಾಡ್ಲೆ ಕೊಡಲ್ಲ, ಕಾಟ ಕೊಟ್ಟಿರ್ತಾರೆ ಗೈಸ್ ಇವರು. ಓಕೆ ಟಾಟಾ, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಕಟ್ ಮಾಡಿ ಇಲ್ಲಿ ಅಣ್ಣ ಫೋನ್